ನೀನ್ ಹಾಸ್ಟೆಲಲ್ಲಿರೋದು ನಿನ್ ಗುರಿ ಮುಟ್ಟಕ್ಕೆ ಅಡ್ಡ ಬರ್ಬೋದು ಅಂತ ನಾನು ಎಷ್ಟು ಸಲ ನಿನ್ ಬಿಡಿಸ್ ಹೇಳಿದ್ರು ನಿನ್ ತಲೆಗೆ ಹಾಕೋತಿಲ್ಲ. ಇಲ್ಲಿ ನೋಡಮ್ಮ, ನನ್ನ ಮಾತು ಕೇಳು. ಇನ್ ಮುಂದೆ 1 ನಿಮಿಷ ಕೂಡ ನೀನ್ ಹಾಸ್ಟೆಲಲ್ಲಿ ಉಳಿಬಾರ್ದು. ಸುಮ್ಮನೆ ಮನೆಗ್ ಬಾ. ಸರಿಪಾ, ನಾನು ಹಾಸ್ಟೆಲ್ಗೆ ಹೋಗಿ ನನ್ನ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಬೇಕಾಗೇ ಇಲ್ಲ. ನಿನ್ ಫ್ರೆಂಡ್ ಕಲ್ಯಾಣಿಗೆ ಹೇಳಿ ನಿನ್ ವಸ್ತುನೆಲ್ಲ ತಗೊಂಡ್ ಬಂದು ನಮ್ಮ ಮನೇಲಿ ಕೊಡಕ್ ಹೇಳು. ಇನ್ಮೇಲೆ ನೀನ್ ಹಾಸ್ಟೆಲ್ ಕಡೆ ಹೋಗ್ಲೇಬಾರ್ದು, ಅದು ದೊಡ್ಡ ರಿಸ್ಕು. ಅದಲ್ಲಪ್ಪ, ಕಲ್ಯಾಣಿಗೆ ಅವಳು ಯಾವಾಗ ಬೇಕಾದ್ರೂ ನಿನ್ ನೋಡಕ್ ನಮ್ಮ ಮನೆಗ್ ಬರ್ಬೋದು. ಅದೇ ತರ ನೀನು ನಮ್ ಕಾರ್ ತಗೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ವಾಪಸ್ ಬರ್ಬೋದು. ಬೇರೆ ಯಾರು ನಿನ್ನ ತಡೆಯೋದೂ ಇಲ್ಲ, ನಿನ್ನೇನು ಕೇಳೋದೂ ಇಲ್ಲ. ಸರಿಪಾ, ಇನ್ಮೇಲೆ ನೀವು ಹೇಳ್ದಾಗೆ ಕೇಳ್ತೀನಿ. ಅರ್ಥ ಆದ್ರೆ ಒಳ್ಳೇದು. ದೇವ್ರ ಹಾಗೆ ಬಂದು ನನ್ನ ಕಾಪಾಡಿದ್ರಿ ಅಪ್ಪ. ಇಲ್ಲ ಅಂದ್ರೆ ಇವತ್ ಸಿಕ್ಕಾಕೊಳ್ತಿದ್ದೆ. ಇಟ್ಸ್ ಓಕೆ ಅಮ್ಮ, ಇನ್ ಮುಂದೆ ತುಂಬಾ ಎಚ್ಚರಿಕೆಯಿಂದಿರ್ಬೇಕು. ನಿಮ್ಮನ್ನ ಮನ್ಸಾರೆ ಅಪ್ಪ ಅಂತ ಕರಿತಿದ್ದೀನಿ. ಯಾವುದೋ ಒಂದ್ ಜನ್ಮದಲ್ಲಿ ನಾನ್ ನಿಮ್ ಮಗಳಾಗಿ ಹುಟ್ಟಿದ್ದೆ ಅನ್ಸುತ್ತೆ. ಹಲೋ ಕಾಮಾಕ್ಷಿ, ನಾನೇ ಮಾತಾಡೋದು. ಪರೀನ ನಮ್ಮ ಮನೆ ಕರ್ಕೊಂಡ್ ಬರ್ತಿದ್ದೀನಿ. ಹೌದಾ? ಹೌದು. ಪರಿನ ಕರ್ಕೊಂಡ್ ಬರ್ತಾ ಇದ್ದೀರಾ? ತುಂಬಾ ಸಂತೋಷ ಕಣ್ರಿ. ಅಮ್ಮ, ಯಾರ್ ಫೋನ್ ಮಾಡಿದ್ದು? ನಿಮ್ಮಪ್ಪನೇ ಫೋನ್ ಮಾಡಿದ್ದು. ಪರಿನ ನಮ್ ಮನೇಲಿ ಉಳಿಯೋದಿಕ್ಕೆ ಕರ್ಕೊಂಡ್ ಬರ್ತಿದ್ದಾರೆ. ಸೂಪರ್ ಅಮ್ಮ. ಪರಿ ಅಕ್ಕ ಅಂದ್ರೆ ನನ್ ಜೀವ ಅಮ್ಮ. ಅವ್ರಂದ್ರೆ ನಂಗೆ ಅಷ್ಟಿಷ್ಟ. ನನಗೂ ಪರಿ ಅಂದ್ರೆ ತುಂಬಾ ಇಷ್ಟ. ನಿನ್ನ ಜೀವ ಮಾನ ಕಾಪಾಡಿದ್ದು ಅವಳೇ ಅಲ್ವಾ? ಆದ್ರೆ ಅಪ್ಪ ಯಾಕಮ್ಮ ಅವ್ರ ದೊಡ್ಡ ಮಗಳು ಅಂತ ಹೇಳ್ಬೇಕು? ಅದೇ ನಂಗೆ ಅರ್ಥ ಆಗದೆ ಇರೋದು. ಯಾಕರ್ತಿ? ಅಪ್ಪ ಹಾಗೆ ಹೇಳಿದ್ದಕ್ಕೆ ನಿನಗೇನಾದ್ರೂ ಬೇಸರನಾ ಇಲ್ಲ ಸಿಟ್ಟೇನಾದ್ರೂನಾ? ಛೇ, ಹಾಗೇನಿಲ್ಲಮ್ಮ. ಅಪ್ಪ ಇಂಥ ತೀರ್ಮಾನ ಮಾಡಿದಾರಂದ್ರೆ ಅದ್ರಲ್ಲೇನೋ ಬಲವಾದ ಕಾರಣ ಇರುತ್ತೆ. ಪ್ರಶ್ನೆನೂ ನೀನೆ, ಉತ್ತರನೂ ನೀನೆ. ಪರವಾಗಿಲ್ಲ ಕಣೆ. ನಾನು ನನ್ನ ಗಂಡನ್ನ ತಿಳ್ಕೊಂಡಿದ್ದಕ್ಕಿಂತ ನೀನು ನಿನ್ನಪ್ಪನ್ನ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಪರಿ ಅಕ್ಕನ್ಗೆ ಅಪ್ಪ ಏನೇ ಸಹಾಯ ಮಾಡಿದ್ರು ಅದಕ್ಕೆ ತುಂಬಾ ಸಂತೋಷ ಪಡೋದು ನಾನೇ. ನನ್ಗೇನೂ ಬೇಸರ ಇಲ್ಲ. ಆದ್ರೆ ಅಕ್ಕ ಬರೋವಾಗ ನಾನಿರೋದಿಲ್ಲ. ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಸರಿ, ನೀನು ಹೊರಡು, ರಾತ್ರಿ ಬಂದ್ ನೋಡೋಣ. ಸರಿ ಅಮ್ಮ, ಹೊರಟೆ. ಕ್ಲಾಸ್ ಮುಗಿಸಿ ಸರಿ, ಬಾ. ಫಸ್ಟ್ ಏಡ್ ಮಾಡಿ ತಾಯಿ ಜೊತೆಗೆ ಮಗುನು ಕಾಪಾಡಾಯ್ತು. ಅವನ ಹತ್ರ ಏನು ಹೇಳೋದು ಬೇಡಮ್ಮ, ಮುಚ್ಚಿಟ್ಬಿಡೋಣ. ಸೊಸೆ ತುಂಬ ನೋವು ತಿಂತಾ ಇದ್ದಾಳೆ ಅಂತ ಅನ್ಸುತ್ತೆ. ಅವಳು ಸಿಟ್ಟು ಈಗಲಾದರೂ ಕಡಿಮೆ ಆಗಿರ್ಬೋದು ಅಂತಂತೀಯ? ಹಾಲ ಉಕ್ಕಿದೆ, ಬೆಂಕಿ ಬೆಟ್ಟನೆ ಸಿಡ್ದಿದೆ. ಅಷ್ಟು ಬೇಗ ಅವಳು ಸಿಟ್ಟಿಳಿಯುತ್ತಾ? ಭಾಗ್ಯ, ನಮ್ಮ ಮಗನಿಗೆ ವಿಷಯ ತಿಳಿದೇ ಇರೋ ಹಾಗೆ ಅವಳನ್ನ ಹೇಗಾದರೂ ತಡಿಬೇಕು. ರೀ, ಮಾತಾಡಿದ್ರೆ ಸುಮ್ಮನಿರ್ತೀರಾ? ನಾನು ನೋಡ್ಕೋತೀನಿ, ನೀವು ಬನ್ನಿ. ಸುಲೋಚನಾ, ಇಲ್ಲಿ ನೋಡಮ್ಮ, ಏನಾದ್ರೂ ಮಾತಾಡು. ನಾವು ಮಾಡಿದ ತಪ್ಪೇನೆ, ಅದು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಏನು ಎಲ್ಲ ನೀವು ನೋಡ್ಕೋತೀರಿ ಅಂದ್ರಲ್ಲ, ಅದೇನತ್ತೆ? ಅದೇ ನಿಜ ಗೊತ್ತಾಗಿದ್ಯಲ್ಲ, ಆ ಗುಟ್ಟನ್ನು ಬಾಯ್ಬಿಟ್ಟು ಹೇಳಿ. ಇದು ಕಾರಣ ಆಗಿರೋ ಹುಡುಗನ ಮನೇಲಿ ಮಾತಾಡೋಕೆ ಪರಿ ಬೆಂಗಳೂರಿಗೆ ಹೋಗಿರೋದು. ಅಯ್ಯೋ ನಿಮ್ಮ ಪಾಪ, ಹುಡುಗಿನ ಈ ಕಳ್ಳಾಟ ಸೇರಿಸ್ಕೊಂಡಿದ್ದೀರಾ? ನಾವು ಅವಳನ್ನ ಸೇರಿಸ್ಕೊಂಡಿಲ್ಲ, ಅವಳೇ ನಮ್ಮನ್ನು ಸೇರಿಸ್ಕೊಂಡಿದ್ದು. ಅಮ್ಮ, ದೇವಿಯನ್ನು ಹುಡುಗಿನ ಹಾವು ಕಚ್ಚಿದ್ದಕ್ಕೆ ಅಡ್ಮಿಟ್ ಮಾಡಿದಾರಲ್ಲ, ಅವಳು ಯಾವ ವಾರ್ಡಲ್ಲಿ ಇದ್ದಾಳಮ್ಮ? ನಿನ್ನ ಮಗ ಸುಲೋಚನಾ, ನನ್ನ ಮಗ ಬಂದ್ಬಿಟ್ಟ. ಅವನ ಹತ್ರ ಹೇಳಲ್ಲ ತಾನೆ? ನೀನು ಮಾತ್ರ ನಿಜ ಹೇಳಿಬಿಟ್ರೆ
ಅವನು ತುಂಬ ಮುಂಗೋಪಿ ಅಮ್ಮ, ದುಡುಕ್ತಾನಮ್ಮ. ಒಂದು ಸ್ವಲ್ಪ ಕೂಡ ಯೋಚನೆ ಮಾಡಿದೆ ಎಲ್ರನ್ನೂ ಸಿಟ್ಟಲ್ಲಿ ಕೊಂದೇ ಹಾಕ್ಬಿಡ್ತಾನಮ್ಮ. ಪರಿನ ನಂಬಮ್ಮ, ಅವಳು ಎಲ್ಲಾನು ಒಳ್ಳೆ ರೀತಿಲೇ ಬಗೆಹರಿಸ್ತಾಳೆ. ಇಷ್ಟೆಲ್ಲ ಹೇಳ್ತಿದ್ದೀವಲ್ಲ, ಏನಾದರೂ ತೀರ್ಮಾನ ತಗೊಳ್ಳೆ. ಅಯ್ಯೋ, ನನಗೆ ಎದೆ ನೋಯ್ತಾ ಇದೆಯೇ. ನಾ ತೀರ್ಮಾನ ಮಾಡಾಯ್ತು. ನನ್ನ ಗಂಡನ ನಂಬಿಕೆಗೆ ಮೋಸ ಮಾಡಲ್ಲ. ಅಯ್ಯೋ, ಈ ವಿಷಯ ನಾನು ಅವ್ರಿಗೆ ಹೇಳೇ ಹೇಳ್ತೀನಿ. ಇದರಿಂದ ಏನೇ ನಡೆದ್ರು ಸರಿ, ನಾ ಹೇಳೇ ಹೇಳ್ತೀನಿ. ಓ ದೇವ್ರೇ. ಕಾಪಾಡಪ್ಪ ದೇವ್ರೇ. ಅಯ್ಯೋ, ಯಾರಾದ್ರೂ ಬಾಯ್ ಬಿಟ್ಟು ಏನಾದ್ರೂ ಬೊಗಳಿ, ಹೀಗೆ ಸುಮ್ಮನೆ ನಿಂತಿದ್ರೆ ಏನ್ ಅರ್ಥ? ಏಯ್, ನನ್ನ ಮಗಳಿಗೆ ಏನಾಯ್ತು ಹೇಳೆ. ಏನ್ರಿ ಅದೇನಾಯ್ತು ಅಂದ್ರೆ, ಒಂದ್ ನಿಮಿಷ ಇರು. ಏ ಗೋವಿಂದ, ನೀನು ಎಷ್ಟು ಸರಿ ಹೇಳಿದ್ರು ಬುದ್ಧಿನೇ ಬರಲ್ವಾ? ಯಾಕೆ ಪದೇ ಪದೇ ಫೋನ್ ಮಾಡ್ತಾನೆ ಇದೆಯಾ? ಏಯ್, ನಾನು ಹೇಳೋದು ಕೇಳೋ. ನೀನ್ ಏನು ಹೇಳಿದ್ರು ಸರಿ, ನಾನ್ ಪಂಚಾಯತಿಲಿ ಕೊಟ್ಟ ತೀರ್ಪಷ್ಟೇ, ಅದನ್ನ ಬದಲಾಯಿಸೋದಕ್ಕಾಗಲ್ಲ. ಇಲ್ಲಿ ನೋಡು, ಈ ಪ್ರೀತಿ ಬದ್ನೆಕಾಯಿ ಅಂತ ಅದೇ ಹೇಳ್ತಾ ಇದ್ರೆ ಕತ್ತಿ ತಗೊಂಡ್ ಬಂದು ಅಡ್ಡಡ್ಡ ಕುಯ್ದು ಹಾಕ್ಬಿಡ್ತೀನಿ. ನೆನ್ಪಿಟ್ಕೋ. ನನ್ ಸಿಟ್ಟಿನ ಬಗ್ಗೆ ನಿಂಗೆ ಗೊತ್ತು ತಾನೆ? ಏಯ್, ಇಡೋ ಫೋನು, ರಾಸ್ಕಲ್ ಮಾತಾಡ್ತಾನೆ ಇದ್ದಾನೆ. ಏಯ್, ಇವಾಗ ನಿನ್ನೇ ಸಾಯಿಸ್ಬಿಡ್ತೀನಿ. ನನ್ನ ಮಗಳಿಗೆ ಏನಾಯ್ತು ಅಂತ ಹೇಳೆ. ಹೇಳೆ, ನನ್ನ ಎದೆ ನಡುಗ್ತಾ ಇದೆ, ಹೇಳು. ಅವಳನ್ನ ವಿಳ್ಯದೆಲೆ ಕೊಯ್ಯೋಕೆ ತೋಟ ಕರ್ಕೊಂಡು ಹೋದೆ. ಅಲ್ಲೊಂದು ಹಾವು ಕಡಿದ್ ಬಿಡ್ತು. ಇಲ್ಲಿ ನೋಡು, ಈಗ ನಾನು ನಿನ್ನ ಕಡ್ತ್ಕೊಂಡ್ ಹಾಕ್ಬಿಡ್ತೀನಿ. ಲೇ, ಇದನ್ನ ಆಗ್ಲೇ ನನ್ನ ಹತ್ರ ಫೋನಲ್ಲಿ ಹೇಳ್ದಿಯಲ್ಲೇ. ಈಗ ಮಾತಾಡ್ದೆ ಸುಮ್ಮನೆ ಇದ್ರೆ ಏನ್ ಅರ್ಥ? ನನ್ನ ಮಗಳಿಗೆ ಹೇಗಿದ್ದಾಳೆ? ಅವಳ ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಅವಳಿಗೇನಾದ್ರೂ ತೊಂದರೆ ಆಗಿದ್ರೆ ಬಾಯ್ ಬಿಟ್ಟು ಹೇಳಿ, ಧೈರ್ಯವಾಗಿ ಹೇಳಿ ಏನಾಯ್ತು ಅಂತ ನನ್ನ ಮಗಳಿಗೆ. ಚೇರ್ಮನ್ ಸರ್, ನೀವಾ? ನಮಸ್ಕಾರ. ನಮಸ್ಕಾರ ಡಾಕ್ಟರ್.